ರಾಜ್ಯದಲ್ಲಿ ಇವತ್ತು ಕನ್ನಡ ನಾಮಫಲಕದ ಯುದ್ಧ ಜೋರಾಗಿತ್ತು. ಅದರಲ್ಲೂ ಕನ್ನಡಪರ ಸಂಘಟನೆಗಳು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ವಿಶೇಷವಾಗಿ ಇಂಗ್ಲಿಷ್ ಬೋರ್ಡ್ಗಳು ರಾರಾಜಿಸ್ತಾ ಇತ್ತು ಅಲ್ಲಿಗೆ ಕಲ್ಲು ತೂರಾಟ ನಡೆಸೋದ್ರ ಮುಖಾಂತರ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ವು. ಜೊತೆಗೆ ಸರ್ಕಾರಕ್ಕೆ ಮತ್ತು ಬಿಬಿಎಂಪಿಗೆ ಹಾಗೆ ಪ್ರತಿಷ್ಠಿತ ಮಾಲ್ಗಳಿಗೂ ಕೂಡ ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ. ಹಾಗಾದ್ರೆ ಹೇಗಿತ್ತು ಇವತ್ತಿನ ಈ ಒಂದು ಪ್ರತಿಭಟನೆ ಹೋರಾಟ ನೋಡ್ತಾ ಬರೋಣ. ರಾಜ್ಯದಲ್ಲಿ ಕನ್ನಡ ನಾಮಫಲಕ ಯುದ್ಧ, ಬೆಂಗಳೂರಲ್ಲಿ ಬೀದಿಗಿಳಿದು ಅಬ್ಬರಿಸಿದ ಕರವೇ, ಇಂಗ್ಲಿಷ್ ಬೋರ್ಡ್ಗಳು ಉಡೀಸ್ ಹೈ ಡ್ರಾಮಾ. ಬೆಂಗಳೂರಿನಲ್ಲಿ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ಅಬ್ಬರಿಸಿವೆ. ಡಿಸೆಂಬರ್ 27ರ ಒಳಗೆ ಬೆಂಗಳೂರಿನ ಎಲ್ಲಾ ವ್ಯಾಪಾರ ಉದ್ಯಮಗಳ ನಾಮಫಲಕಗಳಲ್ಲಿ ಕನ್ನಡ ಇರಲೇಬೇಕು ಅಂತ ಆಗ್ರಹಿಸಿ ಕರವೇ ನವೆಂಬರ್ 1ರಿಂದ ಅಭಿಯಾನ ನಡೆಸಿತು. ಇವತ್ತು ಗಡುವು ಮುಗಿದ ಕೂಡಲೇ ಕರವೇ ನಾರಾಯಣಗೌಡ ಬಣ ಮತ್ತು ಇತರೆ ಸಂಘಟನೆಗಳ ಕಾರ್ಯಕರ್ತರು ನಗರದಲ್ಲಿ ಆರ್ಭಟಿಸಿದರು. ಕರವೇ ಆಕ್ರೋಶಕ್ಕೆ ಆಂಗ್ಲ ನಾಮಫಲಕಗಳು ಉಡೀಸಾಗಿದೆ. ಇವತ್ತು ನಾರಾಯಣಗೌಡ ಬಣದ ರಕ್ಷಣಾ ವೇದಿಕೆಯಿಂದ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಕರೆ ಕೊಡಲಾಗಿತ್ತು. ಕರ್ನಾಟಕದಲ್ಲಿ ಕಡ್ಡಾಯವಾಗಿ ಕನ್ನಡ ನಾಮಫಲಕಗಳನ್ನು ಅಳವಡಿಸಬೇಕು ಅಂತ ಒತ್ತಾಯವಾಗಿತ್ತು. ಅದಕ್ಕಾಗಿ ರಾಜ್ಯದ ಎಲ್ಲಾ ಕಡೆಯಿಂದಲೂ ಕಾರ್ಯಕರ್ತರು ಬೆಂಗಳೂರಿನ ಏರ್ಪೋರ್ಟ್ ರಸ್ತೆಯ ಸಾದಹಳ್ಳಿ ಗೇಟ್ ಬಳಿ ಜಮಾಯಿಸಿದ್ರು. ಆಂಗ್ಲ ಭಾಷೆಯ ಫ್ಲೆಕ್ಸ್ ಗಳನ್ನ ಹರಿದು ಆಕ್ರೋಶ ವ್ಯಕ್ತಪಡಿಸಿದ್ರು. ಮಧ್ಯಾಹ್ನ 12 ಗಂಟೆ ಆಗ್ತಿದ್ದಂತೆ ನಾರಾಯಣಗೌಡರು ಪ್ರತಿಭಟನೆಗೆ ಆಗಮಿಸಿದ್ರು. ಅಷ್ಟರಲ್ಲೇ ರ್ಯಾಲಿಗೆ ಅವಕಾಶ ಇಲ್ಲ ಅಂತ ಪೊಲೀಸರು ವಶಕ್ಕೆ ಪಡೆಯಲು ಮುಂದಾಗಿದ್ದೇ ತಡ ನನ್ನನ್ನ ಬಂಧಿಸಿದರೆ ರಸ್ತೆ ಯುದ್ಧಕ್ಕೂ ಅನಾಹುತವಾಗುತ್ತೆ ಅಂತ ಕರೆ ಕೊಟ್ರು. ಆದ್ರೂ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಇದು ಒಂದ್ ದಿವಸ ಹತ್ತಿಕ್ಕಬಹುದು, ನಾವು ಇಲ್ಲ ಇವ್ರಿಗೆ ಹೇಳಿ ರ್ಯಾಲಿ ಮಾಡಲ್ಲ, ಶಾಂತಿ ರೀತಿಯಿಂದ ಹೋರಾಟ ಮಾಡಿದ್ರೆ ನಮ್ಮನ್ನು ಹತ್ತಿಕ್ತೀರಾ, ಬಂಧಿಸ್ತೀರಾ? ನಿಮ್ಮ ಕನ್ನಡದ ಅಭಿಮಾನ, ಕನ್ನಡದ ಕಳಕಳಿ ಬರೇ ಸುಳ್ಳು ಬಳ್ಳು. ನೀವ್ಯಾರು ಬಂಧನಕ್ಕೆ ಸಿಗಬೇಡಿ, ಹೋಗಿ ಬೆಂಗಳೂರಿಗೆ. ಕನ್ನಡದ ಹೋರಾಟವನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ನಾರಾಯಣಗೌಡರನ್ನ ವಶಕ್ಕೆ ಪಡಿತಾ ಇದ್ದಂತೆ ಕಾರ್ಯಕರ್ತರು ತಾಳ್ಮೆ ಕಳೆದುಕೊಂಡ್ರು. ಬಸ್ಗಳ ಮೇಲೆ ಕಲ್ಲು ತೂರಿದ್ರು. ಮಾಲ್ಗಳ ಬಳಿ ಆಂಗ್ಲ ಭಾಷೆಯ ಬೋರ್ಡ್ ಅನ್ನ ತೆಗೆದ್ರು. ರಸ್ತೆ ಮೇಲೆ ಮಲಗಿ ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿದ್ರು. ಪ್ರತಿಭಟನೆ ಪ್ರಾರಂಭ ಆದ 1 ಗಂಟೆಯಲ್ಲೇ ಏರ್ಪೋರ್ಟ್ ರಸ್ತೆ ಸಂಪೂರ್ಣ ಜಾಮ್ ಆಗಿ ಸವಾರರು ಪರದಾಡ್ಬಿಟ್ರು. ಯಲಹಂಕ ಬಳಿ ಸಿಕ್ಕ ಕಡೆ ಕಲ್ಲು ತೂರಿದ್ರು. ಪೊಲೀಸರು ಎಲ್ಲರನ್ನ ವಶಕ್ಕೆ ಪಡೆದ್ರು. ಮಾಲ್ ಆಫ್ ಏಷ್ಯಾ ಬಳಿ ಹೈ ಡ್ರಾಮಾವೇ ಆಯಿತು. ಮಾಲ್ಗೆ ನುಗ್ಗಲು ಪ್ರತಿಭಟನಾಕಾರರು ಯತ್ನಿಸಿದ್ರು. ಆದರೆ ಎಲ್ಲರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಇಷ್ಟೇ ಅಲ್ಲ, ನಗರದ ಒಳಭಾಗದ ಎಂಜಿ ರೋಡ್, ಯುಬಿ ಸಿಟಿ, ಕೆಆರ್ಪುರಂ, ಮಾಗಡಿ ರೋಡ್, ಚಾಲುಕ್ಯ ಸರ್ಕಲ್ ಸೇರಿದಂತೆ ಹಲವು ಕಡೆ ಉಗ್ರ ರೂಪ ತಾಳಿದ್ದ ಕರವೇ ಕಲಿಗಳು ಕಂಡ ಇಂಗ್ಲಿಷ್ ಫಲಕಗಳನ್ನ ಕಿತ್ತೆಸೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ಒಟ್ಟಾರೆ ನಾಮಫಲಕ ರೂಲ್ಸ್ ಅನ್ನ ಫಾಲೋ ಮಾಡದವರಿಗೆ ಬಿಸಿಯನ್ನಂತೂ ಮುಟ್ಟಿಸಿದ್ದಾರೆ. ಜೊತೆಗೆ ಉಳಿದವರಿಗೆ ಫೆಬ್ರವರಿ 28ರವರೆಗೆ ಡೆಡ್ ಲೈನ್ ಕೊಟ್ಟಿದ್ದು, ಒಂದೊಮ್ಮೆ ಮತ್ತೆ ಅದೇ ತಪ್ಪಾದ್ರೆ ಇನ್ನು ದೊಡ್ಡ ಮಟ್ಟದ ಹೋರಾಟದ ಎಚ್ಚರಿಕೆಯನ್ನ ಕರವೇ ಕೊಟ್ಟಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.